ನಮಸ್ಕಾರ. 14/11/2025 ಶುಕ್ರವಾರ, ಕೃಷ್ಣ ಪಕ್ಷ. ಇವತ್ತಿನ ತಿಥಿ ದಶಮಿ. ರಾತ್ರಿ 12:49:54 ಆಮೇಲೆ ಏಕಾದಶಿ. ಇವತ್ತಿನ ನಕ್ಷತ್ರ ಪುಬ್ಬ. ಇದನ್ನು ಪೂರ್ವ ಫಾಲ್ಗುಣಿ ಅಂತಾನೂ ಅಂತಾರೆ. ರಾತ್ರಿ 9:20:22 ಇವತ್ತಿನ ದಿನ ಕೃಷ್ಣ ಪಕ್ಷ. ಇವತ್ತಿನ ನಕ್ಷತ್ರ ಪ್ರಕಾರ ಕಾರ್ಯಸಿದ್ಧಿ ಉಂಟು. ನೈಟಲ್ಲಿ ಅಂದರೆ ರಾತ್ರಿ 9:21 ಮೇಲೆ ಬರುವ ಉತ್ತರ ನಕ್ಷತ್ರವು ಶುಭವಾಗಿದೆ. ಆದ್ದರಿಂದ ಇವತ್ತಿನ ದಿನ ಶುಭ ದಿನವೇ. ಆದರೂ 10ನೇ ದಿನ ಅಂತಂದರೆ ಹುಣ್ಣಿಮೆ ಕಳೆದು 10 ದಿನವಾಗಿದೆ. ಹತ್ತಿರದಲ್ಲಿ ಅಮಾವಾಸ್ಯೆ ಬರುತ್ತೆ. ಮುಹೂರ್ತ ಕಾರ್ಯಗಳು ಮಾಡೋದಿಲ್ಲ, ಆದರೂ ಒಳ್ಳೆಯ ಕಾರ್ಯಗಳನ್ನ ಮಾಡಬಹುದು. ಯಾಕೆಂತಂದರೆ ದಶಮಿ ಕೂಡಿ ಬಂದಿದೆ, ಪುಬ್ಬ ನಕ್ಷತ್ರವಿದೆ. ಇವತ್ತಿನ ಸೂರ್ಯೋದಯ 6:18, ಸೂರ್ಯ ಅಸ್ತಮಾನ ಸಂಜೆ 5:50. ಇವತ್ತು ಪುಬ್ಬ ನಕ್ಷತ್ರ ಬಂದಿದೆ. ಇದನ್ನು ಅಂದಿವೆ, ಇದು ಮಾನುಷೀಯ ಗಣ. ಅದೇ ಥರ ನಂತರ ಬರುವಂಥದ್ದು ಉತ್ತರ ನಕ್ಷತ್ರ, ಅದು ಮಾನುಷೀಯ ಗಣವೇ. ಇವತ್ತಿನ ವಿಷಯ ಪ್ರಕಾರ ಮೂನ್ ಸೈನ್ ಅಂದರೆ ಚಂದ್ರ ರಾಶಿ, ಅಂದರೆ ರಾಶಿ ಸಿಂಹರಾಶಿ, ಕನ್ಯಾ ರಾಶಿ ಎರಡಿದೆ. 6:18 ರಾತ್ರಿ 3:51 ಸಿಂಹರಾಶಿ, ಆಮೇಲೆ ಕನ್ಯಾ ರಾಶಿ ಬರುತ್ತದೆ. ಅಂದರೆ ರಾತ್ರಿ 3:51 ಮೇಲೆ. ಬೆಳಿಗ್ಗೆ 6:18 8:25 ಪುಬ್ಬ ನಕ್ಷತ್ರ, 2ನೇ ಪಾದ ಸಿಂಹರಾಶಿ. ಆನಂತರ ಮಧ್ಯಾಹ್ನ 2:51 ಪುಬ್ಬ ನಕ್ಷತ್ರ, 3ನೇ ಪಾದ ಸಿಂಹರಾಶಿ. ಮಧ್ಯಾಹ್ನ 2:51 ಮೇಲೆ ರಾತ್ರಿ 9:20 ಪುಬ್ಬ ನಕ್ಷತ್ರ, 4ನೇ ಪಾದ. ರಾತ್ರಿ 9:20 ಮೇಲೆ 3:51 ಲೇಟ್ ನೈಟ್ವರೆಗೂ ಉತ್ತರ ನಕ್ಷತ್ರ, 1ನೇ ಪಾದ. ಇಷ್ಟಕ್ಕೆ ಸಿಂಹರಾಶಿ ಮುಗಿತದೆ. ಅಲ್ಲಿಂದ ಕನ್ಯಾ ರಾಶಿ ಪ್ರಾರಂಭವಾಗಿ ಉತ್ತರ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗುತ್ತದೆ. ಇವತ್ತಿನ 100% ಶುಭ ಅಶುಭ ಸಮಯಗಳನ್ನ ನೋಡೋಣ. 100% ಶುಭ ಸಮಯ ಅಂತಂದಾಗ ಎಮರ್ಜೆನ್ಸಿಗೆ ಖಂಡಿತವಾಗಿ ಉಪಯೋಗಿಸ್ಬೋದು. ಇವತ್ತು ಮುಹೂರ್ತ ಕಾರ್ಯಗಳು ಇಲ್ಲದೆ ಇರೋದರಿಂದಲೂ. ಮುಹೂರ್ತ ಕಾರ್ಯಗಳು ಯಾಕೆ ಇಲ್ಲ ಅಂತಂದರೆ, ಒಂದು ಕರಗುವ ಚಂದ್ರ, ಇನ್ನೊಂದು ಪುಬ್ಬ ನಕ್ಷತ್ರ. ಆದರೂ 6:18 8:34 ಇದು ಒಂದು ಶುಭ ಸಮಯ. 9:24 10:35, ಮಧ್ಯಾಹ್ನ 12:06 2:06 ಮತ್ತು ಸಂಜೆ 4:26 ರಾತ್ರಿ 9:18, ರಾತ್ರಿ 10:09 ಲೇಟ್ ನೈಟ್ ಅಂದರೆ 3:09 ಮತ್ತು ಬೆಳಗಿನ ಜಾವ 4:47 5:11 ಇದೆಲ್ಲ ಶುಭ ಸಮಯಗಳು. ಕಾರ್ಯಗಳನ್ನು ಮಾಡಬಹುದು, ಪ್ರಾರಂಭ ಮಾಡಬಹುದು. 100% ಅಶುಭ ಸಮಯವನ್ನು ನೋಡೋಣ. 8:36 9:22 ದುರ್ಮುಹೂರ್ತ. 10:37 12:04 ಮಧ್ಯಾಹ್ನದವರೆಗೂ ರಾಹುಕಾಲ. ಮಧ್ಯಾಹ್ನ 2:06 ಮೇಲೆ ಇದು ಅಶುಭ ಸಮಯವಾಗಿರುತ್ತದೆ. ಮಧ್ಯಾಹ್ನ 2:57 ಮೇಲೆ ಸಂಜೆ 4:24 ಯಮಕಂಡ ಕಾಲವಿದೆ. ರಾತ್ರಿ 9:20 10:07 ಮೃತ್ಯು. ಅದೇ ಥರ ರಾತ್ರಿ 3:11 ಬೆಳಗಿನ ಜಾವ 4:45 ವಿಷಕಾಲವಿದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.